ಇದು ಕೇವಲ ಬೆಂಗಳೂರು ಮಾತ್ರವಲ್ಲ, 2 ರಾಜ್ಯದ ಜನರಿಗೆ ಗುಡ್ ನ್ಯೂಸ್. ಬೆಂಗಳೂರು ಮುಂಬೈ ನಡುವೆ ಹೊಸ ರೈಲು, ಸೂಪರ್ ಫಾಸ್ಟ್ ರೈಲು ಘೋಷಣೆ ಆಗಿದೆ. ಶೀಘ್ರದಲ್ಲೇ ಅನೇಕ ವರ್ಷದ ಕನಸು ನೆರವೇರಲಿದೆ. ದಶಕಗಳ ಕನಸು ಕೊನೆಗೂ ನನಸು. ಬೆಂಗಳೂರು ಮುಂಬೈ ನಡುವೆ ಹೊಸ ಸೂಪರ್ ಫಾಸ್ಟ್ ಟ್ರೈನ್. ಮಿಂಚಿನ ವೇಗ ಕಣ್ಬಿಟ್ಟು ಮುಚ್ಚುವಷ್ಟರಲ್ಲಿ ಕಿಲೋಮೀಟರ್ ಸಾಗಿಬಿಡುವಂತಹ ಟ್ರೈನ್ ಅತಿ ಶೀಘ್ರದಲ್ಲೇ ಬೆಂಗಳೂರು ಟು ಮುಂಬೈ ಸಂಚಾರ ಮಾಡಲಿದೆ. ಮುಂಬೈ ಟು ಬೆಂಗಳೂರು ಸಂಚಾರಕ್ಕೆ ತೆಗೆದುಕೊಳ್ಳುತ್ತಿದ್ದ ಸಮಯವನ್ನ ಕಮ್ಮಿಗೊಳಿಸಲು ಅನೇಕ ವರ್ಷಗಳಿಂದ ಸೂಪರ್ ಫಾಸ್ಟ್ ಟ್ರೈನ್ಗೆ ಬೇಡಿಕೆ ಇತ್ತು. ಇದೀಗ ಆ ಕನಸಿಗೆ ರೆಕ್ಕೆ ಮೂಡಿದ ಹಾಗೆ ಇದೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಹೊಸ ಸೂಪರ್ ಫಾಸ್ಟ್ ರೈಲಿಗೆ ಕೇಂದ್ರ ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ನಗರಗಳ ನಾಗರಿಕರ 30 ವರ್ಷಗಳ ಬೇಡಿಕೆ ಇದಾಗಿತ್ತು. ಇದೀಗ ಆ ಬೇಡಿಕೆ ಪೂರ್ತಿಗೊಂಡಿದ್ದು ಸೂಪರ್ ಫಾಸ್ಟ್ ರೈಲಿಗೆ ಅನುಮೋದನೆ ಸಿಕ್ಕಿದೆ. ಇಷ್ಟು ದಿನ 2 ನಗರಗಳು ಕೇವಲ ಒಂದೇ ಒಂದು ರೈಲಿನಿಂದ ಸಂಪರ್ಕ ಸಾಧ್ಯವಾಗಿತ್ತು. ಉದ್ಯಾನ ಎಕ್ಸ್‌ಪ್ರೆಸ್ ಪ್ರಯಾಣವನ್ನ ಪೂರ್ಣಗೊಳಿಸಲು 24 ಗಂಟೆಗಳಿಗಿಂತ ಹೆಚ್ಚು ಸಮಯ ಬೇಕಾಗಿತ್ತು. ಇದೀಗ ಈ ಟ್ರೈನ್ ಬಂದ್ರೆ ಪ್ರಯಾಣ ಸಮಯವು ಕಮ್ಮಿಯಾಗಲಿದೆ. ಕಳೆದ 4 ವರ್ಷದಿಂದ ಮುಂಬೈ ಮತ್ತೆ ಬೆಂಗಳೂರಿನ ಮಧ್ಯ ಒಂದು ಸೂಪರ್ ಫಾಸ್ಟ್ ಟ್ರೈನ್ ಬರಬೇಕು ಅಂತ ನಾನು ಹಲವಾರು ಬಾರಿ ಇಶ್ಯೂ ರೇಸ್ ಮಾಡಿದ್ದೆ. Today I have some good news to share. I am with Ashwini Vaishnavji, the Honorable Minister for Railways. And again today I had come to request him for this high speed or super fast train between Bengaluru and Mumbai. And I'm joined with by sir, and sir today has given us Bengalurians, people of Mumbai, a very positive news. Sir, I would want you to say. I'm very happy that Tejasvi ji has been ಇದು 30 ವರ್ಷಗಳಿಂದ ಬಾಕಿ ಉಳಿದಿದ್ದ ಬೇಡಿಕೆಯಾಗಿದ್ದು, ಇಷ್ಟು ವರ್ಷ ಬೆಂಗಳೂರು ಮತ್ತು ಮುಂಬೈ ನಡುವೆ ಕೇವಲ ಒಂದು ಸೂಪರ್ ಫಾಸ್ಟ್ ರೈಲು ಮಾತ್ರ ಇತ್ತು. ಕಳೆದ ವರ್ಷವೊಂದರಲ್ಲೇ 26 ಲಕ್ಷಕ್ಕೂ ಹೆಚ್ಚು ಜನರು ಈ 2 ನಗರಗಳ ನಡುವೆ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ. ಈ ಹೊಸ ಸೇವೆಯು ಲಕ್ಷಾಂತರ ನಾಗರಿಕರಿಗೆ ಪ್ರಯಾಣವನ್ನ ಹೆಚ್ಚು ಕೈಗೆಟುಕುವ ದರದಲ್ಲಿ ಅನುಕೂಲಕರವಾಗಿಸಲಿದೆ. Last 30 years between Mumbai and Bengaluru, we had only one train, Udyan Express, connecting two such important metropolis. Sir, in 2023 and 2024, just 1 year, between Mumbai and Bangalore, the air travel, passenger traffic was 26 lakh. That's phenomenal. And yes, sir, with this train that you are now going to start, a large portion of this is also going to come to the rail and make it more affordable for people. So ಮತ್ತೊಮ್ಮೆ ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಸಮಸ್ತ ಜನರ ಪರವಾಗಿ ನಾನು ಅಶ್ವಿನಿ ಸರಿಗೆ ಮತ್ತು ಅಫ್ಕೋರ್ಸ್ ಮೋದಿಜಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇನ್ನು ಮಹತ್ವದ ಕನಸಿಗೆ ಈಗಾಗಲೇ ರೆಕ್ಕೆ ಬಂದಿದ್ದು, ಸೂಪರ್ ಫಾಸ್ಟ್ ರೈಲು ಸಂಚಾರ ಆರಂಭ ಆಗುವುದೊಂದೇ ಬಾಕಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.